ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ಸಮಾಂತರ ಶ್ರೇಣಿಯ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಸಮಾಂತರ ಶ್ರೇಣಿಯ ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೆಗಳು. ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಅಂತ ಕೇಳಿದಾನ್ರಿ. ನೋಡ್ರಿ, ಸಮಾಂತರ ಶ್ರೇಣಿ ಅಂದರೆ ಮೊದಲು ಅರ್ಥ ಮಾಡ್ಕೊಳ್ರಿ. ಮೊದಲನೇ ಪದವನ್ನು ಹೊರತುಪಡಿಸಿ ಮುಂದಿನ ಪದಗಳನ್ನು ಪಡೆಯಲು ಒಂದು ಸಂಖ್ಯೆಯನ್ನು ಅಥವಾ ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಬೇಕು. ಅದು ಧನಾತ್ಮಕರಾಗಿರ್ಬೋದು, ಋಣಾತ್ಮಕರಾಗಿರ್ಬೋದು. ನೋಡ್ರಿ, ಇವುಗಳ ಸಾಮಾನ್ಯ ವ್ಯತ್ಯಾಸ ಬರ್ಬರ್ತಾ ಬದಲಾವಣೆ ಆಗ್ತದೆ. 1 2ರಲ್ಲಿ 1 ಹೋದರೆ 1, 4ರಲ್ಲಿ 2 ಹೋದರೆ 2. ಸೊ ಮೊದಲು 1 ಆಗಿತ್ತು, ಆಮೇಲೆ 2 ಆಯಿತು. ಸಾಮಾನ್ಯ ವ್ಯತ್ಯಾಸ ಇದು ಅಲ್ಲ. ನೆಕ್ಸ್ಟ್ 7ರಲ್ಲಿ 3 ಹೋದರೆ 4, ಹೌದ್ರಿ. 10ರಲ್ಲಿ 7 ಹೋದರೆ 3. ಇದು ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಆಗ್ತವೆ. ನೆಕ್ಸ್ಟ್ ನೋಡ್ರಿ, 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ. ಸೊ ಇಲ್ಲಿ ಇದು ಕೂಡ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? 5 ಯಾವುದಾಗ್ತದೆ ರೀ? ಡಿ ಆಗ್ತದೆ. ನೋಡ್ರಿ, 9ರಲ್ಲಿ 5 ಹೋದರೆ 4 ಸಾಮಾನ್ಯ ವ್ಯತ್ಯಾಸ. 13ರಲ್ಲಿ 9 ಹೋದರೆ 4, 17ರಲ್ಲಿ 13 ಹೋದರೆ 4. ಸೊ ಹೀಗಾಗಿ ಸಾಮಾನ್ಯ ವ್ಯತ್ಯಾಸ 4. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. -7, -9, -11, -13 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅರ್ಥ ಮಾಡ್ಕೊಳ್ರೆ ಡಿ = A2 - A1 ಮಾಡ್ಬೋದು, ಅಥವಾ A3 - A2 ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳಿಬೇಕು. ಹಾಗಾದರೆ -9 ಇದೆ, -9 ಮೈನಸ್ A1 -7, -7 -9 ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗುತ್ತೆ 7. ಸೊ 9ರಲ್ಲಿ 7 ಹೋದ್ರೆ 2 ಉಳಿತು. ದೊಡ್ಡ ಅಂಕಿ ಚಿಹ್ನೆ ಯಾವುದೈತಿ? ಮೈನಸ್. ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಯಾವುದು? -2. ನೆಕ್ಸ್ಟ್ ನೋಡ್ರಿ, 100, 93, 86 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಅದೇ ಹೇಳಿನಲ್ರಿ, ಮುಂದಿನ ಪದದಲ್ಲಿ ಹಿಂದಿನ ಪದಗಳು ಅಂದರೆ 93ರಲ್ಲಿ 100ನ್ನು ಕಳೆದು ಬಿಡೋಣ. ಸೊ ಹಾಗಾದರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು. 100ರಾಗ 93 ಹೋದರೆ 7 ಉಳಿಯುತ್ತೆ. ದೊಡ್ಡ ಅಂಕಿ ಚಿಹ್ನೆ ಯಾವುದೈತೆ? ಮೈನಸ್. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಯಾವುದು? -7. ಆಪ್ಷನ್ ಎ. ನೆಕ್ಸ್ಟ್ 4ನೇದು, ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವಂಥ ಸೂತ್ರ ಕೇಳಿದ್ದಾರೆ. ಸೊ ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯುವಂಥ ಸೂತ್ರ A + n - 1 × D. ಅಂದರೆ ಇಲ್ಲಿದೆ ನೋಡ್ರಿ, A + n - 1 × D n-ನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ n-ನೇ ಪದ 5n + 3 ಆದಾಗ ಶ್ರೇಣಿಯ 3ನೇ ಪದ ಅಂತ ಕೇಳ್ತಿದ್ದಾನೆ. ಹಾಗಾದರೆ ಇದರ ಅರ್ಥ ಏನಪ್ಪ ಅಂದರೆ n = 3 ಅಂದಂಗೆ. ಹಾಗಾದರೆ 5 × 3 + 3, 5 3ಲೆ 15 + 3 ಕೂಡಿಸಿದ್ರೆ ಎಷ್ಟಾಯ್ತು? 18 ಆಯಿತು. ಹಾಗಾದರೆ 3ನೇ ಪದ ಎಷ್ಟಾಗ್ತದೆ ರೀ? ಇದು 18 ಆಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ n-ನೇ ಪದ an = 3n - 2 ಆದರೆ 9ನೇ ಪದ. ಅಂದರೆ ಇದರ ಅರ್ಥ n = 9 ಹಾಕಬೇಕು. ಹಾಗಾದರೆ 3 × 9 - 2, 3 9 27 -2, 27ರಾಗ 2 ಹೋದರೆ ಎಷ್ಟು ಉಳಿತದ್ರಿ? 25. ಸೊ 9ನೇ ಪದ ಎಷ್ಟಾಗ್ತದೆ ರೀ? 25. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ n-ನೇ ಪದ an = 24 - 3n ಆದರೆ 2ನೇ ಪದ. ಹಾಗಾದರೆ n ಅಂದರೆ ಎಷ್ಟು ರೀ? 2 ತಗೋಬೇಕು. ಹಾಗಾದರೆ 24 - 3 × 2, 24 - 3 2ಲೆ 6, 24ರಾಗ 6 ಹೋದರೆ 18. ಸೊ ಸರಿಯಾದ ಉತ್ತರ ಆಪ್ಷನ್ ಎ 18. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ n-ನೇ ಪದ an = 2n - 1 ಆದರೆ 4ನೇ ಪದ. ಅಂದರೆ n = 4 ಹಾಕಬೇಕು. ಹಾಗಾದರೆ 2 × 4 - 1, 4 2ಲೆ 8 - 1, 8ರಾಗ 1 ಹೋದರೆ 7. ಹಾಗಾದರೆ 2ನೇ ಪದ ಎಷ್ಟಾಗುತ್ತೆ ರೀ? 7 ಆಗ್ತಾ ಇದೆ. ನೆಕ್ಸ್ಟ್ 9ನೇ ಪ್ರಶ್ನೆ,
ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಕ್ವಲ್ ಟು 3n+4 ಆದರೆ ಎ ಎನ್ ಪ್ಲಸ್ ನೇ ಪದ ಅರ್ಥ ಮಾಡ್ಕೊಳ್ರಿ. ಎನ್ ಅಂದ್ರೆ ಏನು ಹಾಕನ್ರಿ, n+1 ಹಾಕ್ಯಾನ. ಇಲ್ಲೈತೆ ನೋಡ್ರಿ, ಎನ್ ಜಾಗದಾಗ ಏನು ಹಾಕ್ಯಾನ್ರಿ, n+1 ಹಾಕ್ಯಾನ. ಹಾಗಾದ್ರೆ 3n+1 ನೋಡ್ರಿ, 3 ಎನ್ ಜಾಗದಾಗ n+1 ಪ್ಲಸ್ 4 ಎನ್ ಜಾಗದಾಗ ಹಾಕಿದಾನ್ರಿ. ಹಾಗಾದ್ರೆ 3 × n 3n ಪ್ಲಸ್ 3 ಅಂದರೆ 3 ಪ್ಲಸ್ 4 3n ಪ್ಲಸ್ 3 + 4 7. ಹಾಗಾದ್ರೆ ಉತ್ತರ 3n+7. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 10ನೇ ಪ್ರಶ್ನೆ. ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಈಕ್ವಲ್ ಟು 2n+1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಬಹಳ ಸರಳವಾಗಿರಿ, ಈ ರೂಪದಲ್ಲಿತ್ತು ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಎನ್ನ ಸಂಖ್ಯಾ ಸಹಗುಣಕ ಏನಿರ್ತದೋ ಅದೇ ಸಾಮಾನ್ಯ ವ್ಯತ್ಯಾಸ ಆಗ್ತದೆ. ಹಾಗಾದರೆ ಇಲ್ಲಿ ಕೊಟ್ಟಿಲ್ಲ ನೋಡ್ರಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸರಿಯಾದ ಉತ್ತರ ಎಷ್ಟು, 2. ಸರ್ ಅದು ಹೆಂಗೆ ರೀ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಎನ್ ಅಂದ್ರೆ 1 ಹಾಕೋಣ, ಹೌದಾ? ಎನ್ ಇಂದ್ರೆ 1 ಹಾಕಿದಾಗ ಎಷ್ಟಾಗುತ್ತೆ, 3 + 1 4. ಎನ್ ಅಂದರೆ 2 ಹಾಕ್ತಾನೆ ರೀ, 2 + 2 × 2 4 1 ನೋಡ್ರಿ. ಎನ್ ಅಂದರೆ 1 ಹಾಕ್ತೀನಿ ರೀ, 2 1 2 1 3 ಬತ್ತು. ಎನ್ ಅಂದರೆ 2 ಹಾಕೀನಿ ರೀ, 2 2 4 1 5 ಬತ್ತು. ಎನ್ ಅಂದರೆ 3 ಹಾಕ್ತೀನಿ ರೀ, 2 3 6 1 7 ಬತ್ತು. ಕರೆಕ್ಟ್ ರೀ? ಹಾಗಾದರೆ 5ರಲ್ಲಿ 2 3 ಹೋದರೆ 2, 7ರಲ್ಲಿ 5 ಹೋದರೆ 2. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು, 2. ಇಲ್ಲಿ 4 ಉತ್ತರಗಳು ಏನದಾವ್ರಿ, ತಪ್ಪದಾವ. ಈ ರೂಪದಲ್ಲಿದ್ದಾಗ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು, 2 ಆಗುತ್ತೆ. ನೆಕ್ಸ್ಟ್ 6x, 14 ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಯಿರಿ. ಬಹಳ ಸಿಂಪಲ್ ನೋಡ್ರಿ. ಎ ಅಂದರೆ ಎಷ್ಟೈತಿ, 6 ಐತಿ. ಎರಡನೇ ಪದ ಅಂದ್ರೆ a + d = ಎಷ್ಟು, ಎಕ್ಸ್ ಐತಿ. ಮೂರನೇ ಪದ ರೀ a + 2d = 14 ಐತಿ. ಎ ಅಂದರೆ ಎಷ್ಟೈತಿ, 6 ಐತಿ. ಎ ಅಂದ್ರೆ 6 ಹಾಕಿದಾಗ ಈ ಕಡೆ ಬಂದುಬಿಡ್ತದೆ ರೀ. ಹಾಗಾದರೆ 2d = 14 - 6. 2d = 14 ಆಗಿರೋದ್ರೆ 8 ಉಳಿತದೆ. 2 1 2 4 ಡಿ = ಎಷ್ಟೈತೆ ರೀ, 4 ಆಯಿತು. ಹಾಗಾದರೆ ಎ ಅಂದ್ರೆ 6, ಡಿ ಅಂದರೆ 4. 6 4 ಕೂಡಿಸಿದ 10. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ರೀ, 10 ಆಯಿತು. ಆಪ್ಷನ್ ಎ ಸರಿಯಾದಂಥ ಉತ್ತರ. ಇನ್ನು 12ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ ಎ = 12, ಡಿ = 4, ಎ ಎನ್ = 76 ಆದರೆ ಎನ್ನ ವ್ಯಾಲ್ಯೂ ಕಂಡುಹಿಡಿಯಿರಿ. ಸೊ ನಿಯಮ ಗೊತ್ತಿರಬೇಕು. ಎ ಎನ್ = a + n - 1 × d. ಕರೆಕ್ಟ್. ಎನ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಎ ಎನ್ ಎಷ್ಟೈತಿ, 76 = ಎ ಅಂದ್ರೆ 12 ಪ್ಲಸ್ n - 1. ಡಿ ಅಂದರೆ ಎಷ್ಟೈತಿ ರೀ, 4 ಇದೆ. ಈ 12ಅನ್ನು ಈ ಕಡೆ ತೊಗೊಂಬಂದ್ರೆ ಕಳಿಬೇಕು. 76ರಲ್ಲಿ 12 ಹೋದರೆ 64 ಉಳಿತೈತೆ. ಕರೆಕ್ಟ್ ರೀ? ಈ ಗುಣಾಕಾರ 4 ಎಡಕ್ಕೆ ಬಂದರೆ ಭಾಗಾಕಾರ = n - 1 ಆಗುತ್ತೆ. 4 1 4 16 16 -1 ಈ ಕಡೆ ಬಂದರೆ +1 = n. 16 + 1 17. ಹಾಗಾದರೆ n = ಎಷ್ಟು ರೀ, 17. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಹಾಗಾದರೆ ಎಷ್ಟು ಪದಗಳದಾವ, 17 ಪದಗಳದಾವ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ = -7, ಡಿ = 5 ಆದರೆ 12ನೇ ಪದ. 12ನೇ ಪದ ನೇರವಾಗಿ ಕಂಡುಹಿಡಿಬೋದು. ಎ + 11d. ಎ ಅಂದರೆ -7 ಪ್ಲಸ್ 11, ಡಿ ಅಂದರೆ 5. -7 + 11 5 55. 55ರಾಗ 7 ಹೋದ್ರೆ ಎಷ್ಟು ಉಳಿತದೆ ರೀ, 48 ಉಳಿತದ. ಯಾವ 48? ದೊಡ್ಡ ಅಂಕಿ ಮುಂಚಿನ ಯಾವುದೈತಿ, ಪ್ಲಸ್ ಐತಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ 48. ನೆಕ್ಸ್ಟ್ 14ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎಂ, ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದ. 10ನೇ ಪದ ಅಂದ್ರೆ a + 9d ರೀ. ಮೊದಲನೇ ಪದ ಎಂ +9,
ಸಾಮಾನ್ಯ ವ್ಯತ್ಯಾಸ 3. ಎಮ್ ಪ್ಲಸ್ 9 3 27. ಎಮ್ ಪ್ಲಸ್ 27 ಬತ್ರಿ. 10ನೇ ಪದ ಕರೆಕ್ಟ್ ಐತಿ. ಹಾಗಾದರೆ ಇಲ್ಲಿ ಯಾವುದೂ ಆನ್ಸರ್ ಇಲ್ಲ. ಸೊ ಮೋಸ್ಟ್ಲಿ ಇದು 27 ಇರ್ಬೋದು ರೀ.